ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಗಸ್ಟ್ ತಿಂಗಳು ಶುರು ಆಗ್ತಿದೆ. ಆಲ್ಮೋಸ್ಟ್ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ಅಂತಾನೆ ಹೇಳಿದ್ದೀರಾ. ಸೊ ಈ ತಿಂಗಳು ಹೇಗಿದೆ ಅಂತ ಅವರಿಗೆ ಹೇಳ್ತಾ ಹೋಗೋದಾದ್ರೆ ನೋಡಿ, ವೃಶ್ಚಿಕ ರಾಶಿ ಅಂತ ಬಂದರೆ ವೃಶ್ಚಿಕ ರಾಶಿಯವರಿಗೆ, ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಗುರು 7 ಸಪ್ತಮಕ್ಕೆ ಬಂದಿರ್ತಾನೆ, 9ನೇ ಮನೆಗೆ ಬಂದಿರ್ತಾನೆ. ವೃಶ್ಚಿಕ ರಾಶಿಗೆ ಗುರು ಬದಲಾವಣೆ ಆದ ನಂತರ ಬಹಳಷ್ಟು ಟೈಮ್ ಚೆನ್ನಾಗಿದೆ ಅಂತ ಹೇಳಿದೆ. ಯಾಕಂದರೆ ಸತತ ಗ್ರಹಗಳು, ಯಾಕಂದರೆ ವೃಶ್ಚಿಕ ರಾಶಿಗೆ 4ನೇ ಮನೆಯಲ್ಲಿ ರಾಹು, ಅದೇ ರೀತಿ 5ನೇ ಮನೆಯಲ್ಲಿ ಶನಿ, ಜೊತೆಗೆ ರಾಶಿಯಾಧಿಪತಿ ಕುಜ ರಾಶಿಯವನು ಅವನೇ ಆಗಿ, ಜೊತೆಗೆ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಯಾರೆಲ್ಲ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿರ್ತೀರ, ಆ ರಾಶಿಯಾಧಿಪತಿ ಕುಜ ಬಂದು 7ನೇ ಮನೇಲಿ, ಅಂದರೆ ಅವನು 6ನೇವನಾಗಿ 7ನೇ ಮನೇಲಿರೋದು ಬಹಳ ಲಕ್ ಅಂತ ಹೇಳ್ಬೋದು, ಅಂದರೆ ಬಹಳ ಯೋಗ ಅಂತ ಕೂಡ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಈಗ ಕುಜ 7ನೇ ಮನೆಯಲ್ಲಿರ್ತಾನೆ, ಜೊತೆಗೆ ಅವನು 8ನೇ ಮನೆ ಕೂಡ ಪಾಸ್ ಆಗ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಸೇರಿರ್ತಾರೆ. ಅದು ಎಷ್ಟನೇ ಮನೆ? 9ನೇ ಮನೆ. 9ನೇ ಮನೆಯಲ್ಲಿ ಸೂರ್ಯ ಗುರು ವೃಶ್ಚಿಕ ರಾಶಿಗೆ ಸೇರಿರೋದು ತುಂಬ ಬಹಳಷ್ಟು ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಜೊತೆಗೆ 10ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು. ಶುಕ್ರ ಬಂದು ರಾಶಿಗೆ 12ನೇವನಾಗಿ, ಜೊತೆಗೆ ಸಪ್ತಮಾಧಿಪತಿಯಾಗಿ ಕೇತು ಜೊತೆ ಸೇರಿರ್ತಾನೆ. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಚೆನ್ನಾಗಿ ಕೆಲಸ ಕಾರ್ಯ ಆಗ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಿದ್ರೂ ಬೆನಿಫಿಟ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಜೊತೆಗೆ ಶುಕ್ರ ಕೂಡ ನೋಡಿ ಈ 10ನೇ ಮನೇಲಿ ಇರ್ತಾನೆ, 10ನೇ ಮನೆಯಿಂದ ಲಾಭಸ್ಥಾನಕ್ಕೂ ಕೂಡ ಬರ್ತಾ ಹೋಗ್ತಾನೆ. ಸಪ್ತಮಾಧಿಪತಿ ಯಾವಾಗ ಲಾಭಸ್ಥಾನಕ್ಕೆ ಬರ್ತಾನೆ ಆವಾಗ ಎಲ್ಲೋ ಒಂದು ಕಡೆ ಅವರ ಒಂದು ದುಡ್ಡು ಕಾಸು ಯಾವುದಾದ್ರು ನಿಂತೋಗಿದ್ರೆ ಅದು ಬರೋ ಅಂಥ ಟೈಮ್ ಅದಾಗಿರುತ್ತೆ. ಮತ್ತು ಎಲ್ಲೋ ಮನೆಗಳಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು. ಜೊತೆಗೆ ಸೂರ್ಯ ಮತ್ತು ಗುರು 9ನೇ ಮನೇಲಿರೋದು, ಮತ್ತು ಅವನು 10ನೇ ಮನೆಗೂ ಬರ್ತಾ ಹೋಗ್ತಾನೆ. ಈ ಒಂದು 3 ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳಾಗಿರ್ಬೋದು, ಸೆಪ್ಟೆಂಬರ್ ತಿಂಗಳಾಗಿರ್ಬೋದು. ಬುಧ ಕೂಡ, ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ, ಅದೇ ರೀತಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರದ 4 ಪಾದಗಳು ಕೂಡ ವೃಶ್ಚಿಕ ರಾಶಿಯಲ್ಲೇ ಬರ್ತವೆ. ಅದೇ ರೀತಿ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಕೂಡ ವೃಶ್ಚಿಕ ರಾಶಿಯಲ್ಲೇ ಬರ್ತವೆ. ಜ್ಯೇಷ್ಠ ನಕ್ಷತ್ರದ ನಕ್ಷತ್ರಾಧಿಪತಿ ಬುಧ ರಾಶಿಗೆ ಈಗ 8ನೇ ಮನೆಯಲ್ಲಿರ್ತಾನೆ. ಆದರೆ ಇನ್ನು ಒಂದು 15-20 ದಿನಕ್ಕೆ ಅವನು 9ನೇ ಮನೆಗೆ ಬರ್ತಾನೆ, ನಂತರ 10ನೇ ಮನೆಗೆ ಬರ್ತಾನೆ. ಸತತ 3 ತಿಂಗಳು ಸಿಕ್ಕಾಪಟ್ಟೆ 10, 11, ಯಾಕಂದರೆ ತುಂಬ ಲಾಭ ಸ್ಥಾನಕ್ಕೆ ಕೆಲಸದ ಒಂದು ಮನೆಗೆ ಬರ್ತಾನೆ. ಕೆಲಸ ಕಾರ್ಯ, ಯಾರಾದರೂ ಕೆಲಸ ಇಲ್ಲ ಅಂದರೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಕೆಲಸ ಬರೋವಂಥ ಒಂದು ತಿಂಗಳು ಟೈಮು, ತುಂಬ ಒಳ್ಳೆಯ ಟೈಮ್ ಕೂಡ ಆಗಿರುತ್ತೆ. ಮನೇಲಿ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದರೆ ಖಂಡಿತವಾಗ್ಲೂ, ಯಾಕಂದರೆ 5ನೇ ಮನೇಲಿ ಶನಿ ಇರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಅವನು 3ನೇವನಾಗಿ 4ನೇವನಾಗಿ 5ನೇ ಮನೇಲಿ ಇರ್ತಾನೆ. ಯಾರಿಗೆಲ್ಲ ಮನೇಲಿ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅವರೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಜೊತೆಗೆ ಗುರು ಕೂಡ ತುಂಬ ಒಳ್ಳೆಯ ಜಾಗದಲ್ಲಿದ್ದಾನೆ. ಆದರೆ ಗುರು ಶನಿ ರಾಹುಗಳು ಚೇಂಜ್ ಆಗೋದಿಲ್ಲ, ರಾಹು ಕೇತುಗಳು. ಆದರೆ ಸೂರ್ಯ ಬುಧ ಕುಜಗ್ರಹಗಳು ಬದಲಾಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದಾಗಿ ಸೂರ್ಯ ಅಂತ ಬಂದಾಗ ನೋಡಿ, ಸೂರ್ಯ ಬಂದು 10ನೇವನಾಗ್ತಾನೆ. 10ನೇವನು ಸೂರ್ಯ ಅವನು ಈಗ 9ನೇ ಮನೇಲಿದ್ದಾನೆ, ಮತ್ತು 10ನೇ ಮನೆಗೆ ತನ್ನ ಸ್ವಂತ ಮನೆಗೆ ಬರ್ತಾನೆ. ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಕೋರ್ಟ್ ಕೇಸ್ ಅಂತ ಏನಾದರೂ ನಡೀತಾ ಇದ್ದರೆ ಖಂಡಿತ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಜಾ ಆಗೋ ಅಂಥದ್ದು, ಅಥವಾ ಕೋರ್ಟ್ ಕೇಸ್ ನಡೀತಾ ಇದ್ದರೆ ಎಲ್ಲೋ ಒಂದು ಕಡೆ ಅವರು ವೃಶ್ಚಿಕ ರಾಶಿಯವರಿಗೆ ರಾಜಿಗೆ ಬರ್ತಕ್ಕಂಥದ್ದು, ಇಲ್ಲ ಆ ಒಂದು ಕೋರ್ಟ್ ಕೇಸು ಅದರ ಒಂದು ರಿಸಲ್ಟ್ ಇವ್ರ ಕಡೆ ಆಗುವಂಥದ್ದು. ಮತ್ತು ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ರಾಜಕೀಯದವ್ರು ಇರ್ತೀರ ಅವ್ರಿಗಂತೂ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆ ಒಳ್ಳೆ ಟೈಮ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಈ ಸತತ 3-4 ತಿಂಗಳು ತುಂಬ ಲಾಭದಲ್ಲಿರ್ತೀರಿ ವೃಶ್ಚಿಕ ರಾಶಿಯವರು, ಯಾವುದೇ ತೊಂದರೆಗಳಿರೋದಿಲ್ಲ. ಯಾಕಂದರೆ ರಾಶಿಯಾಧಿಪತಿ ಕುಜ ಕೂಡ 8ನೇ ಮನೆ 9, ಸತತ 9, 10, 11 ಲಾಭ ಸ್ಥಾನಕ್ಕೆ ಬರ್ತಾನೆ. ಲಾಭ ಸ್ಥಾನಕ್ಕೆ, ಕೆಲಸದ ಸ್ಥಾನಕ್ಕೆ, ಹೀಗೆ ಧನಸ್ಥಾನಕ್ಕೆ ಬರೋದ್ರಿಂದ ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ
ಕೆಲಸ ಆಗೋಗುತ್ತೆ, ಲಾಭದಲ್ಲಿರ್ತೀರಿ. ವೃಶ್ಚಿಕ ರಾಶಿಯವರು ಯಾವುದಾದ್ರೂ ಜಾಗವನ್ನಾದರೂ ಮಾರ್ಬೋದು. ಯಾಕಂದರೆ ಕುಜ ತುಂಬ ಸ್ಟ್ರಾಂಗ್ ಇರ್ತಾನೆ. ಕುಜ ಈಗ ಸಪ್ತಮದಲ್ಲಿರ್ತಾನೆ. ಯಾವುದಾದ್ರೂ ಜಾಗ ಮಾರ್ತಕ್ಕಂಥದ್ದು, ಇಲ್ಲ ಜಾಗ ತೊಗೊಳ್ತಕ್ಕಂಥದ್ದು, ಮನೆ ಕಟ್ಟೋದು, ಮನೆ ತೊಗೊಳ್ಳೋ ಅಂಥದ್ದು, ಅಥವಾ ಮನೆ ಗೃಹಪ್ರವೇಶ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಡಿಲೇ ಆಗಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಆಗ್ತಕ್ಕಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಜೊತೆಗೆ ನೋಡಿ 4ನೇ ಮನೆ ಅಂತ ಹೇಳಿದೆ, 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಕಲಹ ಇರುತ್ತೆ. ಕುಟುಂಬದಲ್ಲಿ ಒಂಚೂರು ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ತಾಪಗಳು, ಕಲಹಗಳಿರ್ಬೋದು. ಆದರೆ ಅದೆಲ್ಲ ಕ್ಷಣಿಕ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಗ್ರಹಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲಸ ಹುಡ್ಕೊಂಡು ಬರುತ್ತೆ. ತುಂಬ ಟೈಮು ಏನಾಗುತ್ತೆ, ತುಂಬ ಫ್ರೀಯಾಗಿರೋರು ಕೂಡ ಎಲ್ಲೋ ಒಂದು ಕಡೆ ಬ್ಯುಸಿ ಆಗ್ತಾರೆ ಅಂತ ಹೇಳ್ಬೋದು.